ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಹಲ್ಲೆಲೂಯ, ಕಳವಳ ನನಗಿಲ್ಲ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ. ಹೌದು, ನೀನು ಎಲ್ಲವೂ ನೋಡಿಕೊಳ್ತೇ ಡ್ಯಾಡಿ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಹೌದು ಡ್ಯಾಡಿ, ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ, ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ. ಕೃಪೆಯನ್ನು ಹೊಂದುವೆ, ಹಲ್ಲೆಲೂಯ, ಹೊಸ ಬಲ ಹೊಂದುವೆ. ಕುರಿತು ನನಗೆ ಭಯವಿಲ್ಲ. ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಹೌದು ಸ್ವಾಮಿ, ನಾಳೆಯ ಕುರಿತು ನನಗೆ ಭಯ ಇಲ್ಲ, ನನಗೆ ಚಿಂತೆ ಇಲ್ಲ ಸ್ವಾಮಿ. ಯಾಕಂದರೆ ನೀವೆಲ್ಲವನ್ನು ನೋಡಿಕೊಳ್ತೀರಿ. ನೀವಿರೋದ್ರಿಂದ ನಾವು ಭಯ ಪಡ್ತಾ ಇಲ್ಲ, ನೀವಿರೋದ್ರಿಂದ ನಾನು ಚಿಂತೆ ಮಾಡ್ತಾ ಇಲ್ಲ. ಹಾಗೆ ಕರ್ತನನ್ನು ನೋಡಿ ಹೇಳೋಣ, ನೀವಿರೋದ್ರಿಂದ ನಮಗೆ ಧೈರ್ಯ ಉಂಟು ಸ್ವಾಮಿ. ನಿನ್ನಿಂದ ಎಲ್ಲವೂ ಸಾಧ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನನ್ನು ಬಿಟ್ಟು ನಾವು ಇರೋಕ್ಕಾಗಲ್ಲಪ್ಪ. ನಿನ್ನನ್ನು ಬಿಟ್ಟು ನಮಗೊಂದು ಜೀವನ ಅನ್ನೋದು ಇಲ್ಲ ಸ್ವಾಮಿ. ಹಲ್ಲೆಲೂಯ. ದ್ರಾಕ್ಷಿ ಗಿಡದಲ್ಲಿ ಹೇಗೆ ಬಳ್ಳಿಯು ಹೇಗೆ ಅದರೊಂದಿಗೆ ಸೇರಿದೆಯೋ, ದ್ರಾಕ್ಷಿ ಬಳ್ಳಿಯಲ್ಲಿ ಕೊಂಬೆಯು ಹೇಗೆ ಅದರೊಂದಿಗೆ ಸೇರಿದೆಯೋ, ಹಾಗೆ ನಿನ್ನೊಂದಿಗೆ ನಾವಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು. ನಿಮ್ಮನ್ನು ಬಿಟ್ಟು ನಮಗೆ ಬೇರೊಂದು ಜೀವನ ಇಲ್ಲ. ನಿಮ್ಮನ್ನು ಬಿಟ್ಟು ಸಮಾಧಾನ ಅನ್ನೋದು ಇಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ನೆಮ್ಮದಿ ಅನ್ನೋದು ಇಲ್ಲ ಸ್ವಾಮಿ. ಹಲ್ಲೆಲೂಯ. ದ್ರಾಕ್ಷಿ ಗಿಡವೇ ನಿನ್ನ ಬಳ್ಳಿಯು ನಾ,
ದ್ರಾಕ್ಷಿ ಗಿಡವೇ ನಿನ್ ಬಳ್ಳಿಯುಣ, ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು. ಡ್ಯಾಡಿಯನ್ನು ಸಂಪೂರ್ಣವಾಗಿ ಆತುಕೊಳ್ಳೋಣ. ನಿಮ್ಮನ್ನು ಬಿಟ್ಟು ನನಗೆ ಬದುಕೇ ಇಲ್ಲಪ್ಪ, ಜೀವನ ಅನ್ನೋದೇ ಇಲ್ಲ, ನೀವೇ ನನಗೆಲ್ಲ. ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೇಸಯ್ಯ, ಆಗದು ಸಾಧ್ಯವಾಗದು. ಮಣ್ಣೊಂದಿಗೆ ನಾ ಬೆರೆತಿರುವೆ, ಮಣ್ಣೊಂದಿಗೆ ನಾ ಬೆರೆತಿರುವೆ, ನಿನ್ನ ವಾಕ್ಯದಿಂದ ನನ್ನನ್ನು ಈಗಲೇ ಉಜ್ಜೀವಿಸ ಮಾಡಯ್ಯ. ಈ ಲೋಕದ ನಮ್ಮ ಜೀವನದಲ್ಲಿ ನಿನ್ನ ವಾಕ್ಯವೇ ನಮ್ಮನ್ನು ಚೈತನ್ಯಗೊಳಿಸಿ ಬಲಪಡಿಸುವಂಥದ್ದಾಗಿದೆ ಸ್ವಾಮಿ. ಹಲ್ಲೆಲೂಯಾ. ಜೀವಿಸ ಮಾಡಯ್ಯ, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೇಸಯ್ಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು. ಸಯ್ಯ, ಆಗದು ಸಾಧ್ಯವಾಗದು. ಕುಂಬಾರನು ನೀ ನಾ ಜೇಡಿ ಮಣ್ಣು, ಹೌದು ಕುಂಬಾರನು ನೀ ನಾ ಜೇಡಿ ಮಣ್ಣು, ನಿನ್ನ ಚಿತ್ತದಂತೆ ರೂಪಿಸಿ ನನ್ನ ಎಲ್ಲೆಲ್ಲೂ ಉಪಯೋಗಿಸು. ನಿನ್ನ ಚಿತ್ತದಂತೆ, ಹೌದು ಹಾಗೆ ಸಮರ್ಪಣೆ ಮಾಡಿ ನಿನ್ನ ಚಿತ್ತದಂತೆ ನನ್ನನ್ನು ರೂಪಿಸು ಡ್ಯಾಡಿ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೇಸಯ್ಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು. ಡ್ಯಾಡಿಯನ್ನು ಸಂಪೂರ್ಣವಾಗಿ ಆತುಕೊಳ್ಳೋಣ. ಅಪ್ಪ, ನೀನು ನನ್ನ ಜೀವಿತದಲ್ಲಿ ಬರದೆ ಹೋದ್ರೆ, ನನ್ನ ಜೀವಿತದಲ್ಲಿ ಕಾರ್ಯನಿರ್ವಹಿಸ ಹೋದ್ರೆ ನಾನು ಏನಿಲ್ಲಪ್ಪ. ನಿನ್ನಿಂದಲೇ ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನು, ನಿನ್ನ ಬಲದಿಂದಲೇ ನಾನು ಮಾಡಲಿಕ್ಕೆ ಶಕ್ತನು. ಬಲ ನೀಡುವ ಕ್ರಿಸ್ತನಿಂದ, ನಿಮ್ಮ ನೀಡುವ ಕ್ರಿಸ್ತನಿಂದ ಎಲ್ಲವ ಮಾಡಲು ಬಲ ಉಂಟು, ಎಲ್ಲವನ್ನು ಮಾಡುವೆನು, ಎಲ್ಲವ ಮಾಡಲು ಬಲ ಉಂಟು, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು ನನ್ನೇಸಯ್ಯ, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ಹೌದು, ನಿನ್ ಕರದಿ ಎಲ್ಲವನ್ನು ಮಾಡುವೆನು ನನ್ನೇಸಯ್ಯ, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು ನನ್ನೇಸಯ್ಯ, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ
ನಿನ್ನ ಕರದಿ ನಿನ್ನ ಹಸ್ತದಿಂದ ಎಲ್ಲವನ್ನು ಮಾಡುವೆ, ಎಲ್ಲವನ್ನು ಮಾಡುವೇನು, ನನ್ನೇಸಯ್ಯ ಎಲ್ಲವನ್ನು ಮಾಡುವೇನು. ಹಾಲೆಲೂಯ. ಕರ್ತನನ್ನು ನೋಡಿ ಹೇಳೋಣಪ್ಪ, ನಿನ್ನನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲಪ್ಪ. ನಿನ್ನ ಬಲದಿಂದಲೇ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ, ನಿನ್ನ ಕೃಪೆಯಿಂದಲೇ ನಾನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಕರ್ತನೇ ನಿನಗೆ ಸ್ತೋತ್ರ. ನನ್ನ ಮೇಲೆ ಅಕ್ಕರೆಯುಳ್ಳ ತಂದೆಯೇ ಸ್ತೋತ್ರ. ನನಗಾಗಿ ಚಿಂತಿಸುವ ಹಿತ ಚಿಂತಕನೇ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ವಂದಿಸುತ್ತೇವೆ ಡ್ಯಾಡಿ. ನಮ್ಮನ್ನ ಕರ್ತನೆ ಕರುಣಿಸುವ ಕರ್ತನು, ನಮ್ಮ ಕಷ್ಟವನ್ನು ನೋಡಿ ಮನಮರುಗುವ ದೇವನು, ಇಕ್ಕಟ್ಟಿನಲ್ಲಿ ಶ್ರೇಷ್ಠ ಸಹಾಯಕನು, ಆಪತ್ತಿನಲ್ಲಿ ಆಶ್ರಯ ದುರ್ಗ, ನಿನಗೆ ವಂದನೆ. ಹಲ್ಲೆಲೂಯ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹೌದು ಡ್ಯಾಡಿ, ಮರುಗುವ ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು ಡ್ಯಾಡಿ, ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ, ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆ. ಹೌದು ಡ್ಯಾಡಿ, ನಮ್ಮ ದಂಡನೆಯ ವಹಿಸಿಕೊಂಡೆ, ನಮ್ಮ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು. ಡ್ಯಾಡಿಯನ್ನು ನೋಡಿ ಹೇಳಿ, ಶಕ್ತನು
ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಕೇಸಯ್ಯ, ಹೌದು ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಕೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವ ಅನುದಿನ ಮಾಡಿದೆ ನೀ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವ ಅನುದಿನ ಮಾಡಿದೆ ನೀ. ಅಯ್ಯ ಅನುದಿನ ಮಾಡಿದೆ ನೀ, ಅಯ್ಯ ಅನುದಿನ ಮಾಡಿದೆ ನೀ. ನೀ ಯುಕ್ತನು ಸರ್ವಶಕ್ತನು, ಹೌದು ಡ್ಯಾಡಿ ಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಥ್ಯಾಂಕ್ಸ್ ಹೇಳೋಣಪ್ಪ. ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ಕೃತಜ್ಞತೆ ಡ್ಯಾಡಿ. ಹಾಲೆಲೂಯ. ನಿಮ್ಮ ಉಪಕಾರಕ್ಕಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ. ಹಾಲೆಲೂಯ. ನಿಮ್ಮ ಕರುಣೆಗಾಗಿ ವಂದನೆ. ಹಾಲೆಲೂಯ. ದಯಾಮಯನೇ, ಕರುಣಾಮಯನೇ, ಯೇಸು ರಾಜ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನ. ಡ್ಯಾಡಿ ನೋಡಿ ಹೇಳೋಣ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ, 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 ಹೊರಗಿರುವೇನಾ. ತಾಯಿ ಮಡಿಲಲ್ಲಿ
ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಹಲ್ಲೆಲೂಯಾ. ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಡ್ಯಾಡಿ ಡ್ಯಾಡಿ ದಯಾಮಯನೇ ಕರುಣಾಮಯನೇ ಅತಿಶಯನೇ ಅದ್ಭುತನೇ ವಿಮೋಚಕನೇ ನನ್ನ ರಾಜನೇ ನನ್ನ ಒಡೆಯನೇ. ಡ್ಯಾಡಿ 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 ಊರ ಭಗಶಿಕಲ್ ಊರಿ ಅಂದರ. ಥ್ಯಾಂಕ್ ಯು 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 ಥ್ಯಾಂಕ್ ಯು. Thank you, Jesus. Thank you, Jesus. ಕೃಪಾ ಸಂಪನ್ನನೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಮ್ಮ ಮೇಲೆ ಅಕ್ಕರೆಯುಳ್ಳ ತಂದೆ, ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ನಿನ್ನ ಸಾನ್ನಿಧ್ಯದಲ್ಲಿ ಇನ್ನೂ ನಮ್ಮನ್ನು ಆಳವಾದ ಅನುಭವಕ್ಕೆ ತಗೊಂಡೋಗಿ ನಿಮ್ಮೊಂದಿಗಿರುವಂಥ ಬಾಂಧವ್ಯದಲ್ಲಿ ಮೈಮರೆತು ನಲಿಯುವ ಕೃಪೆಯನ್ನು ಕೊಡಿ. ನಿಮಗೆಲ್ಲ ಘನತೆ ಗೌರವ ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನಾಂಶಕ್ಕೆ ಹೋಗೋಣ. ನಮ್ಮ ಧ್ಯಾನಕ್ಕಾಗಿ ಆದಿಕಾಂಡ 4ನೇ ಅಧ್ಯಾಯ 6ನೇ ವಚನವನ್ನು ಮತ್ತೊಂದು ಆವೃತ್ತಿ ಓದೋಣ. ಮನುಷ್ಯನ ಕೋಪದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಮನುಷ್ಯನ ಕೋಪ ಏನು ಮಾಡ್ತದೆ ಅಂತ ಹೇಳಿ ನಾವು ಮೊದಲು ನೋಡಿದೆವು. ಮನುಷ್ಯನ ಕೋಪ ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ, ದೇವರಿಗೆ ಮೆಚ್ಚುಗೆ ಆಗಿರುವ ನೀತಿಗೆ ಅನುಕೂಲ ಆಗಿರೋದಿಲ್ಲ ಅಂತ ನೋಡಿದೆವು. ಮನುಷ್ಯನ ಕೋಪ ಅವನಿಗೆ ಕೇಡು ಮಾಡ್ತದೆ, ತನಗೆ ಕೇಡು ಮಾಡ್ತದೆ. ಮನುಷ್ಯನ ಕೋಪದಿಂದ ಬೇರೆ ಯಾರಿಗೂ ನಷ್ಟ ಇಲ್ಲ, ಅವನ ಕಳೆಗುಂದುತ್ತೆ, ಅವನ ತಲೆ ಬಾಗುತ್ತೆ ಅಂತ ಹೇಳಿ ನೋಡಿದೆವು. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಅದೇ ವಚನವನ್ನು ಮುಂದುವರಿಸಿ ಓದೋಣ. 6 ಮತ್ತು 7 ಎರಡನ್ನು ಓದಿ. ಆದಿಕಾಂಡ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಕೋಪ ಬಂದರೆ ತಲೆ ಬೊಗ್ಗದ ಗ್ಯಾರಂಟಿ, ಅವಮಾನ ಗ್ಯಾರಂಟಿ, ನಷ್ಟ ಗ್ಯಾರಂಟಿ. ನೆಕ್ಸ್ಟ್ ಓದಿ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ, ಅಂದ್ರೆ ಕೋಪದಲ್ಲೇ ಇದ್ರೆ, ಓದಿ. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು, ಅಂದ್ರೆ ಕೋಪದಲ್ಲೇ ಇದ್ರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಕೋಪದಲ್ಲೇ ಇದ್ರೆ ನೆಕ್ಸ್ಟ್ ಬರೋದು ಪಾಪ. ಕೋಪ, ಮನುಷ್ಯನ ಕೋಪ ಪಾಪಕ್ಕೆ ನಾಂದಿ. ಮನುಷ್ಯನ ಕೋಪ ನೆಕ್ಸ್ಟ್ ಅವನ ಜೀವಿತದಲ್ಲಿ ತರೋದು ಪಾಪವನ್ನು. ನಾವು ಮನುಷ್ಯನ ಕೋಪ ಮಾತ್ರ ನೋಡ್ತಾ ಇದ್ವಿ, ದೇವರ ಕೋಪ ನ್ಯಾಯ ತೀರ್ಪು ತರುತ್ತದೆ, ಆಮೇಲೆ ನೋಡೋಣ. ಮನುಷ್ಯನ ಕೋಪ ಅವನನ್ನು ಒಳ್ಳೆಯದಕ್ಕೇನು ನಡೆಸೋದಿಲ್ಲ, ಅವನನ್ನು ಬದಲಾಗಿ ಅವನಿಗೆ ನಷ್ಟವನ್ನು, ದೇವರ ಯೋಜನೆಯಿಂದ ಹೊರಗೆ ತಗೊಂಡೋಗುವ ಮತ್ತು ತನಗೆ ಕೇಡನ್ನು ಅವಮಾನವನ್ನು ಕಳೆಗುಂದುವ ಹಂತವನ್ನು
ಇನ್ನೂ ಮುಂದುವರಿಸಿ ಅವನಿಗೆ ಪಾಪವನ್ನು ತಂದುಬಿಡ್ತದೆ ಅವನ ಜೀವಿತದಲ್ಲಿ. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುತ್ತದೆ. ಎಲ್ಲಿ ಕೋಪ ಇದೆಯೋ ಅಲ್ಲಿ ನೆಕ್ಸ್ಟ್ ಪಾಪ. ಅದರಿಂದಾಗಿ ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನವನ್ನು ಓದಿ. ಎಫೆಸ 4:26. ಎಫೆಸ 4:26. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಕೋಪ ಮಾಡಬೇಕಾಗಿ ಬಂದರೂ ಸಹ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ಬೇಡ್ರಿ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾರೆ ನೋಡಿ, 4ನೇ ಅಧ್ಯಾಯ ಆದಿಕಾಂಡ, ಇಲ್ಲೊಂದು ಬೆರಳು ಅಲ್ಲೊಂದು ಬೆರಳು ಇಟ್ಕೊಳ್ಳಿ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ, ಪಾಪವು ನಿನ್ನ ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಕೋಪವನ್ನು ಕಂಟ್ರೋಲ್ಗೆ ತಗೋಬೇಕು. ಕೋಪದಲ್ಲಿ ಏನಾದರೂ ನೀವು ಮುಂದುವರೆದ್ರಿ ಅದು ನಿಮಗೆ ಜಾಣತನವಾಗಿ ಅನಿಸುತ್ತೆ. ಏನೋ ಯಾರು ಮಾಡದೇ ಇರೋ ಸಾಧನೆ ಮಾಡ್ತಾಯಿದ್ದೀನಿ, ನಾನು ಕೋಪದಲ್ಲಿ ಮಾಡಿಬಿಟ್ಟೆ. ಅದು ಸಾಧನೆ ಅಲ್ಲ, ಅದು ನೀವು ಮಾಡಿರೋದು ಪಾಪದ ಕೃತ್ಯ. ಅದನ್ನು ವಶ ಮಾಡಿಕೊಳ್ಳಬೇಕು. ಕೋಪ ಮಾಡಬೇಕಾಗಿ ಬಂದರೂ ಅದನ್ನು ಕಂಟ್ರೋಲ್ಗೆ ತಗೋಬೇಕು. ಕೋಪವನ್ನು ನಾವು ಕೋಪದಲ್ಲಿ ಮುಂದುವರೆದು ಹೋಗ್ಬಿಟ್ರೆ ನೆಕ್ಸ್ಟ್ ನಮ್ಮ ಬಾಯಿಂದ ಬರೋದು, ನಮ್ಮ ಕ್ರಿಯೆಗಳಿಂದ ಬರೋದು ಎಲ್ಲವೂ ಕೂಡ ಪಾಪ ಅಂತ ಅನಿಸ್ಕೊಳ್ಬೇಕು. ಯಾಕಂದರೆ ಕಂಟ್ರೋಲ್ ಯಾರಿಗೂ ಹೋಗ್ಬಿಡ್ತದೆ? ಸೈತಾನ ತಗೋಬಿಡ್ತಾನೆ. ಈ ಕೋಪ ಮಾಡ್ಕೊಳ್ಳೋ ಸಮಯದಲ್ಲಿ ನಿಯಂತ್ರಣ ನಮ್ಮ ಕೈಲಿರೋದಿಲ್ಲ, ಸೈತಾನ ತಗೋಬಿಡ್ತಾನೆ. ಅದಕ್ಕೆ ನೆಕ್ಸ್ಟ್ ಲೈನ್ ಕೂಡ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಕಂಟ್ರೋಲ್ ತಗೋಬಿಡ್ರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಹಲ್ಲೆಲೂಯಾ. ಸೈತಾನ ತಗೋಬಿಡ್ತಾನೆ. ಕೆಲವೊಂದು ಉದಾಹರಣೆಗಳನ್ನ ನೋಡಿ, ತುಂಬ ದೂರ ಹೋಗೋದು ಬೇಡ. ಇಲ್ಲೇ ಆದಿಕಾಂಡ 4ನೇ ಅಧ್ಯಾಯದಲ್ಲೇ ನೋಡಿ. 4ನೇ ಅಧ್ಯಾಯದಲ್ಲಿ ಅವನಿಗೆ ಕೋಪ ಬಂತು. ಕೋಪ ಬಂದ ಮೇಲೆ 8ನೇ ವಚನದಲ್ಲಿ ಏನು ಮಾಡ್ತಾನೆ? ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಈಗ ಪಾಪ 10 ಕಟ್ಟಳೆಗಳಲ್ಲಿ ಒಂದು ನೆರವೇರಿಬಿಡ್ತು, ಕೊಲೆ ಮಾಡಿಬಿಟ್ಟ. ಈ ಕೊಲೆ ಮಾಡೋದು ಯಾರ ಕೃತ್ಯ ಅಂದರೆ ಸೈತಾನನ ಕೃತ್ಯ. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಯೋಹಾನ 8ನೇ ಅಧ್ಯಾಯ 43-44 ಓದಿ. ಯೋಹಾನ 8:43-44. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದುವಾಗ ಈ ಕೊಲೆಯ ಪ್ರೇರಣೆ ಎಲ್ಲಿಂದ ಬರ್ತದೆ? ಸೈತಾನನಿಂದ ಬರ್ತದೆ. ಕೋಪ ಆದ ತಕ್ಷಣ ನೆಕ್ಸ್ಟ್ ಸೈತಾನ ವಶಕ್ಕೆ ತಗೊಂಡು ಕಾರ್ಯನಿರ್ವಹಿಸ್ಬಿಡ್ತಾನೆ. ಆಮೇಲೆ ಚಿಂತೆ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಹೀಗೆ ಬೈದೆ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಹೀಗೆ ಮಾಡಿದೆ. ನಮ್ಮ ಇಮೋಷನ್ಸ್, ಫೀಲಿಂಗ್ಸು ಎಲ್ಲದರ ಮೇಲೆ ಸೈತಾನ ದೊರೆತನ ಮಾಡಿಬಿಡ್ತಾನೆ, ಸೈತಾನ ನಿಯಂತ್ರಣ ಮಾಡಿಬಿಡ್ತಾನೆ. ನಮ್ಮ ದೇಹವನ್ನೇ ಇಟ್ಕೊಂಡು, ನಮ್ಮ ನಾಲಿಗೆನೇ ಇಟ್ಟು ಮಾತಾಡಬಾರ್ದನ್ನೆಲ್ಲ ಮಾತಾಡಿಸ್ಬಿಡ್ತಾನೆ. ಆಮೇಲೆ ನಿಮ್ಮ ಬುದ್ಧಿಗೆ ಎಟಕ್ಸೋದು, ನಾನು ಯಾಕೆ ಹೀಗೆ ಮಾಡಿದೆ. ನೀವು ಮಾಡಿಲ್ಲ, ನಿಮ್ಮನ್ನು ವಶಕ್ಕೆ ತಗೊಂಡ್ಬಿಟ್ಟಿದ್ದ, ಇನ್ನೊಬ್ಬ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದ, ಅವನು ಮಾತಾಡಿಸ್ಬಿಟ್ಟ ಎಲ್ಲ. ಕೋಪ ಎಲ್ಲಿದೆಯೋ ಅಲ್ಲಿ ಸೈತಾನ ಹೊಂಚಾಕಿ ಮಲಗಿರ್ತಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ. ಅದರಿಂದಾಗಿ ಕೋಪ ಬರುವಾಗ ದೇವರ ಮಕ್ಕಳಾಗಿ ನಾವು ಬಹಳ ಜಾಗ್ರತೆಯಿಂದ, ಆದರೂ ನೀನು ಅದನ್ನು ವಶಪಡಿಸಿಕೊಳ್ಬೇಕು ಅಂತ ದೇವರು ಹೇಳ್ತಾರೆ ನೋಡ್ರಿ. ಕೋಪ ಮಾಡಬೇಕಾದರೂ ಸಹ, ಮಾಡಬೇಕಾಗಿ ಬಂದರೂ ಸಹ ಪಾಪಕ್ಕೆ ಹೋಗದ ಹಾಗೆ ತಕ್ಷಣವೇ ದೇವರಾತ್ಮನ ಸಹಾಯ ಪಡ್ಕೊಂಡು ಸಾರಿ ಲಾರ್ಡ್ ಅಂತ ಹೇಳಿ ದೇವರಾತ್ಮನ ಬಲ ಪಡ್ಕೊಂಡು ನಮ್ಮನ್ನು ಶಾಂತಪಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಕೋಪದಲ್ಲಿ ಮುಂದುವರಿಬಾರ್ದು. ಕೋಪದಲ್ಲಿ ಎಲ್ಲಿ ಮುಂದುವರಿತಾರೋ ಅಲ್ಲಿ ನೆಕ್ಸ್ಟು ಸೈತಾನ್ನೇ ಕಾರ್ಯ ಮಾಡೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನ ಕಾರ್ಯನೇ ಬರೀ ಕೊಲೆ ಮಾತ್ರ ಅಲ್ಲ,
ಬೈಯೋದು, ಹೊಡೆಯೋದು, ಕಿರ್ಚಾಡೋದು, ಆಡಬಾರ್ದ ಮಾತುಗಳನ್ನೆಲ್ಲ ಆಡೋದು, ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಆಡೋದು. ಇದು ನೀವಲ್ಲ. ನೀವು ಇನ್ನೊಬ್ಬನಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀರಿ. ನೀವು ಕೋಪ ಬಂದ ತಕ್ಷಣ ಅವನು ಬಂದು ಬಾಗಿಲಲ್ಲಿ ಮಲಿಕೊಂಡಿದ್ದಾನೆಲ್ಲ ಗರ್ಜಿಸುವ ಸಿಂಹೋದ ಪರಿ ರವಕ್ಕಂತ ನಿಮ್ಮ ನಿಯಂತ್ರಣ ತಗೊಬಿಡ್ತಾನೆ. ನಿಮ್ಮ ಬಾಯನ್ನೇ ಇಟ್ಟು, ನಿಮ್ಮ ಕೈಯನ್ನಿಟ್ಟು, ನಿಮ್ಮನ್ನಿಟ್ಟೆ, ನಿಮ್ಮ ಹಣವನ್ನಿಟ್ಟೆ ಏನೇನೋ ಮಾಡಿಬಿಡ್ತಾನೆ. ಆಮೇಲೆ ಬಹಳ ದೂರ ಹೋದ್ಮೇಲೆ ನೀವು ತಲೆ ಚಚ್ಕೊಬಿಡ್ತೀರಿ, ಯಾಕೆ ನಾನು ಹೀಗೆ ಮಾಡಿದೆ, ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಅಂತ ಹೇಳಿ. ಸೊ ಆ ಸ್ಥಿತಿ ಬರಬಾರ್ದು. ಇನ್ನೊಂದು ಉದಾಹರಣೆ ಕೂಡ ನೋಡ್ರಿ. ಕೋಪ ಬಂದಾಗ ನೆಕ್ಸ್ಟ್ ಬರೋದೇ ಪಾಪನೇ. ಈಗ ನೋಡಿ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ ಓದಿ. ಲೂಕನ ಸುವಾರ್ತೆ 6ನೇ ಅಧ್ಯಾಯ ಲೂಕ 6:11. ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ ಈ ಯೇಸುವಿಗೆ ಏನು ಮಾಡೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಆದರೆ ಅವರೊಳಗೆ ದುರ್ಬುದ್ಧಿ ತುಂಬಿದ್ದರಿಂದ ಈ ಯೇಸುವಿಗೆ ಏನು ಮಾಡೋಣ ಎಂದು ಆಲೋಚನೆ ಮಾಡಿದ್ರು. ಇಲ್ಲಿ ಸಿಂಪಲ್ ಆಗಿ ಟ್ರಾನ್ಸ್ಲೇಷನ್ ಸಿಂಪಲ್ ಮಾಡಿಬಿಟ್ಟಿದ್ದಾರೆ. ನೀವು ಇಂಗ್ಲೀಷ್ ಬೈಬಲ್ ಓದಿ. ದ ಫಾರಿಸೀಸ್ ವೇರ್ ವೆರಿ ಆ್ಯಂಗ್ರಿ. ತುಂಬ ಅವ್ರಿಗೆ ಕೋಪ ಬಂದ್ಬಿಡ್ತಂತೆ. ಕೋಪ ಬಂದ್ಬಿಟ್ಟು ಬರೀ ಏನು ಮಾಡೋಣ ಅಂತಲ್ಲ, ನೀವು ಬೇರೆ ಇದೇ ಸಂಭವವನ್ನು ಮಾರ್ಕ ಮತ್ತು ಮತ್ತಾಯನ ಸುವಾರ್ತೆಗಳಲ್ಲಿ ಓದಿ ನೋಡಿ. ಕೊಲೆ ಮಾಡಬೇಕಂತಲೇ ಯೋಚನೆ ಮಾಡಿದ್ರಂತೆ. ಸುಮ್ಮನೆ ಏನು ಮಾಡೋಣ ಅಂತಲ್ಲ. ನೀವು ಮತ್ತಾಯನ ಸುವಾರ್ತೆ 12:14 ಓದಿ. ಕೋಪ ನೋಡಿ ಹೆಂಗೆಲ್ಲ ಆಲೋಚನೆ ಮಾಡಿಸುತ್ತೆ. ಮತ್ತಾಯ 12:14. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ, ಕೊಲೆ ಮಾಡೋದು ಯಾರ್ದು ಸರಕು? ಸೈತಾನನ ಸರಕು. ಸೊ ಕೋಪ ಎಲ್ಲಿದೆಯೋ, ಇವತ್ತಿನ ಲೂಕನ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಫರಿಸಾಯರು ಬಹಳ ಕೋಪವುಳ್ಳವರಾಗಿ, ಅಂದರೆ ಅದನ್ನೇ ದುರ್ಬುದ್ಧಿ ಅಂತ ಹಾಕ್ಬಿಟ್ಟಿದ್ದಾರೆ ಕನ್ನಡದಲ್ಲಿ. ಬಹಳ ದೇ ವರ್ ವೆರಿ ಆ್ಯಂಗ್ರಿ, ತುಂಬ ಕೋಪವುಳ್ಳವರಾಗಿ ಏನು ಮಾಡೋಣ ಅಂತ ಆಲೋಚನೆ ಮಾಡಿದ್ರಂತೆ. ಏನು ಮಾಡೋಣ ಅಂತ ಹೇಳಿ ಅದೇ ಸಂಭವದ ಕುರಿತಾಗಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಕೊಲ್ಲೋಣ ಅಂತ ಹೇಳಿ. ಆಗ ಎಲ್ಲಿ ಕೋಪ ಬರ್ತದೋ ನೆಕ್ಸ್ಟು ಒಳ್ಳೆಯದೇನು. ಮನುಷ್ಯನ ಕೋಪದಿಂದ ಒಳ್ಳೆಯದು ಯಾವುದು ಇಲ್ಲ. ಹಲ್ಲೆಲೂಯಾ. ಮನುಷ್ಯನ ಕೋಪದಿಂದ ಒಳ್ಳೆಯದೇನೇ ಇಲ್ಲ. ಅದರಿಂದ ಬಹಳ ಜಾಗ್ರತೆಯಿಂದ ಇರಬೇಕು. ಕೋಪ ಮಾಡಿದ್ಮೇಲೆ, ಕೋಪ ಬಂದ ಮೇಲೆ, ಕೋಪ ಬರೋದು ಸಹಜ ಎಲ್ರಿಗೂ. ಅದನ್ನು ದೇವರ ಸಹಾಯದಿಂದ ನಾವು ಅದನ್ನು ನಿಯಂತ್ರಣ ತಗೊಂಡು ಅಲ್ಲಿ ನೀತಿ ಸಾಧನೆಯ ಕಾರ್ಯಗಳನ್ನು ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ನಮ್ಮೊಳಗೆ ದೇವರಾತ್ಮನಿದ್ದು ದೀರ್ಘ ಶಾಂತಿಯನ್ನು ಕೊಡ್ತಾನೆ. ಪವಿತ್ರಾತ್ಮನ ಫಲಗಳಲ್ಲಿ ಒಂದು, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ದೀರ್ಘ ಶಾಂತಿ. ಪವಿತ್ರಾತ್ಮನ ಫಲಗಳಲ್ಲಿ ಒಂದು ದೀರ್ಘ ಶಾಂತಿ. ಹಲ್ಲೆಲೂಯಾ. ದೀರ್ಘ ಶಾಂತಿ ಅಂತ ಹೇಳಿದ್ರೆ ಸ್ಲೋ ಟು ಆ್ಯಂಗರ್, ಅಂದರೆ ಬಹಳ ದೀರ್ಘ ಶಾಂತಿಯಿಂದ. ಅಂದರೆ ಕೋಪನೇ ಮಾಡ್ಕೋಬಾರ್ದ. ಕೋಪ ಬರುವಂಥ ಸಂದರ್ಭ ಬಂದರೂ ದೇವರೇ ಹೇಳ್ತಾ ಇದ್ದಾರೆ ಕಾಯಿನನಿಗೆ, ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೋಪ ಬರೋದು ಸಹಜ. ಸನ್ನಿವೇಶಗಳು ತದ್ವಿರುದ್ಧ ಆದಾಗ ನಮ್ಗೆ ಕೋಪ ಬರ್ತದೆ. ಆದರೆ ಅದರ ನಂತರ ಬರುವಂಥ ಪಾಪಕ್ಕೆ ನಾವು ಅವಕಾಶ ಕೊಡದೆ ದೇವರ ಆತ್ಮನ ಸಹಾಯವನ್ನು ಪಡ್ಕೊಳ್ಳುವ. ದೇವರ ಆತ್ಮನ ಸಹಾಯ ಪಡ್ಕೊಳ್ಳದೆ ತಕ್ಷಣ ದೇವರ ಸಹಾಯವನ್ನು ನಾವು ಆಶ್ರಯಿಸದೆ ಹೋಗ್ಬಿಟ್ರೆ ಬಾಗಿಲಲ್ಲೇ ಮಲಗಿರುವವನು ಸೈತಾನನು. ಪಾಪ ಹೊಂಚಿ ಮಲಗಿರ್ತದೆ. ಕೋಪದ ಬಾಗಿಲಲ್ಲಿ ಪಾಪ ಮಲಗಿರ್ತದೆ. ಸೈತಾನನು ಮಲಗಿದ್ದಾನೆ ನಮ್ಮ ಪಾಪದಲ್ಲಿ ತಗೊಂಡೋಗಿ ಬೆಳೆಸಲಿಕ್ಕೆ, ಆಡಬಾರ್ದ ಮಾತುಗಳನ್ನು ಆಡಲಿಕ್ಕೆ, ತೀಕ್ಷ್ಣವಾಗಿ ಚುಚ್ಚುವ ಮಾತು. ಕೆಲವರು ನೊಂದೋಗ್ಬಿಡ್ತಾರೆ. ಇವ್ರು ಹಂಗೆ ಮಾತಾಡಿದ್ರು, ಇವ್ರ ಬಾಯಲ್ಲಿ ಈ ಥರ ಮಾತು ಬಂದುಬಿಡ್ತಲ್ಲ, ಅಯ್ಯೋ ನೊಂದ್ಕೊಂಬಿಡ್ತಾರೆ. ಯಾಕಂದ್ರೆ ನಿಮ್ಮ ಬಾಯಲ್ಲಿ ಆ ಮಾತು ಬರ್ತಿರಲಿಲ್ಲ, ಆದರೆ ಆ ಸಂದರ್ಭ, ಕೋಪ ನಿಮ್ಮನ್ನು ಸೈತಾನ ವಶಕ್ಕೆ ಬಿಟ್ಬಿಟ್ಟು ತಗೊಂಡೋಗ್ಬಿಡ್ತು. ಹೀಗಾಗಿ ದೇವರ ಮಕ್ಕಳಾಗಿ ನಾವು ಬಹಳ ಜಾಗ್ರತೆಯಿಂದಿದ್ದು ಕೋಪ ಬರುವ ಸಂದರ್ಭದಲ್ಲಿ ನಮ್ಮನ್ನು ಪವಿತ್ರಾತ್ಮ ನಿಯಂತ್ರಿಸಬೇಕು ಅಂತ ಹೇಳಿ ನಾವು ಒಪ್ಪಿಸ್ಕೊಡೋಣ. ಮನುಷ್ಯರಾಗಿ ನಮಗೆ ಕೋಪ ಬರೋದು ಸಹಜ. ಅಂಥ ಸಂದರ್ಭದಲ್ಲಿ ನಾವು
ಪಾಪಕ್ಕೆ ಸೈತಾನನಿಗೆ ಅವಕಾಶ ಕೊಟ್ಟು ಪಾಪಕ್ಕೆ ಹೋಗದ ಹಾಗೆ ಪವಿತ್ರಾತ್ಮ ನಮ್ಮನ್ನು ನಿಯಂತ್ರಿಸಿ ದೇವರ ಯೋಜನೆಯಲ್ಲಿ ದೇವರ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕು, ನೀತಿ ಶಿಕ್ಷಣದಲ್ಲಿ ನಡೆಸಬೇಕು, ಸತ್ಕಾರ್ಯಗಳಲ್ಲಿ ನಡೆಸಬೇಕು ಅಂತ ಹೇಳಿ ನಾವು ಬೇಡ್ಕೊಳ್ಳೋಣ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಮನುಷ್ಯರಾಗಿ ಕೋಪ ಬರೋದು ಸಹಜ. ಆದರೆ ಕರ್ತನೆ, ಕೋಪ ಬರುವಾಗ ಬಾಗಿಲಲ್ಲಿ ಮಲಗಿರೋದು ಪಾಪವು ಹೊಂಚಿ ಹಾಕಿ ಮಲಗಿರ್ತದೆ. ಸೈತಾನ್ ನಮ್ಮನ್ನು ಪಾಪದಲ್ಲಿ ಬೀಳಿಸಲಿಕ್ಕೆ ಕಾಯ್ಕೊಂಡಿರ್ತಾನೆ. ಆದರೂ ಅದನ್ನು ನೀನು ವಶ ಮಾಡಿಕೊಳ್ಳಬೇಕು ಅಂತ ನೀವು ನಮಗೆ ಹೇಳಿದ್ದೀರಿ. ಆದರೆ ಕಾಯಿನನ್ನು ವಶ ಮಾಡಿಕೊಂಡಿಲ್ಲ. ಅವನು ಬಂದ ಕೋಪದಲ್ಲಿ ಪಾಪ ಮಾಡೇ ಬಿಟ್ಟ, ತನ್ನ ತಮ್ಮನನ್ನು ಕೊಂದೇ ಬಿಟ್ಟ. ಕೊಲ್ಲುವುದು ಸೈತಾನ್ನ ಕಾರ್ಯ. ಸೈತಾನ್ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಅದನ್ನು ನೀವು ಹೇಳಿದ್ರಪ್ಪ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವವು ಪರಿಪೂರ್ಣವಾಗಿರಬೇಕೆಂತಲೂ ಬಂದೆನು ಅಂತ ಹೇಳಿ. ಅಪ್ಪ, ಸೈತಾನ್ ವಶಕ್ಕೆ ನಾವು ಹೋಗ್ಬಿಡಬಾರ್ದು, ನಿನ್ನ ವಶಕ್ಕೆ ಬರಬೇಕು. ಕೋಪ ಬಂದಾಗ ಪವಿತ್ರಾತ್ಮನ ಸಹಾಯ ಪಡ್ಕೊಂಡು, ಕರ್ತನೆ ನಿಮ್ಮ ಸಹಾಯ ಪಡ್ಕೊಂಡು, ಹಾಲೆಲೂಯ, ದೀರ್ಘ ಶಾಂತಿಯನ್ನು ನಾವು ಪ್ರದರ್ಶಿಸಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಕೋಪ ಬರುವ ಸಂದರ್ಭಗಳಲ್ಲಿ ದೀರ್ಘ ಶಾಂತಿಯ ಅನಾಯಿಂಟಿಂಗ್ ನಮ್ಮ ಮೇಲೆ ಇಳಿದು ಬರಲಿ. ಬಹಳ ಶಾಂತವಾಗಿದ್ದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ, ಜ್ಞಾನವಾಗಿ ತೀರ್ಮಾನ ತಗೊಳ್ಳಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡು ಸ್ವಾಮಿ. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೋಪ ಬರುವಂಥ ಸಂದರ್ಭದಲ್ಲಿ ಜಾಗ್ರತೆಯಿಂದಿದ್ದು ಪವಿತ್ರಾತ್ಮನ ಸಹಾಯದೊಂದಿಗೆ ಯಶಸ್ಸಿನ ಹೆಜ್ಜೆ ಇಡಲಿಕ್ಕೆ ಸಹಾಯ ನೀಡಪ್ಪ. ಯಾರು ಕೂಡ ಮೋಸ ಹೋಗಿ ಸೈತಾನನ ವಶಕ್ಕೆ ತಮ್ಮನ್ನು ಬಿಟ್ಕೊಟ್ಟು ಬಾಗಿಲಲ್ಲಿ ಹೊಂಚು ಹಾಕಿ ಮಲಗಿರುವ ಪಾಪಕ್ಕೆ ಎಡೆ ಕೊಟ್ಬಿಡಬಾರ್ದು ಸ್ವಾಮಿ. ಅವಕಾಶ ಮಾಡಿಬಿಡ್ಬಾರ್ದಪ್ಪ. ಕರ್ತನೆ, ನನ್ನನ್ನು ಕಾಪಾಡು ಸ್ವಾಮಿ. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರನ್ನು ಕಾಪಾಡಿ ಸ್ವಾಮಿ. ಮನುಷ್ಯನ ಕೋಪ ಪಾಪಕ್ಕೆ ನಡೆಸ್ತದೆ. ಅದರಿಂದ ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡದಂತೆ ಜಾಗೃತಿಯಿಂದಿರಲಿಕ್ಕೆ, ಆ ಕೋಪವನ್ನು ವಶಕ್ಕೆ ತಗೊಳ್ಳಿಕ್ಕೆ ಕರ್ತನೆ ನೀನು ಕೃಪೆ ಕೊಡು ಸ್ವಾಮಿ. ಇದು ಪವಿತ್ರಾತ್ಮನಿಂದ ಸಾಧ್ಯ. ಪವಿತ್ರಾತ್ಮನ ಫಲನೇ ದೀರ್ಘ ಶಾಂತಿ. ಆ ದೀರ್ಘ ಶಾಂತಿಯನ್ನು ಕರ್ತನೆ ನಮ್ಮೊಬ್ಬೊಬ್ಬರಿಗೂ ಕೊಡಪ್ಪ. ಕೋಪ ಬರುವಂಥ ಸಂದರ್ಭದಲ್ಲಿ ಅದರ ಮೇಲೆ ನಮಗೆ ನಿಯಂತ್ರಣ ಕೊಡಪ್ಪ. ಕೋಪವನ್ನು ಕಂಟ್ರೋಲಿಗೆ ತಗೊಳ್ಳಿಕ್ಕೆ, ವಶಕ್ಕೆ ತಗೊಳ್ಳಿಕ್ಕೆ, ದೀರ್ಘ ಶಾಂತಿಯಿಂದ ಇರಲಿಕ್ಕೆ ನನಗೆ ಕೃಪೆ ಕೊಡು ಡ್ಯಾಡಿ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡಪ್ಪ. ದೀರ್ಘ ಶಾಂತಿಯಿಂದ ಇರಲಿಕ್ಕೆ, ಕೋಪವನ್ನು ನಿಯಂತ್ರಿಸಲಿಕ್ಕೆ ನೀವು ಕೃಪೆ ಕೊಡಿ ಸ್ವಾಮಿ. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೊಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸೇವಕರುಗಳಿಗಾಗಿ, ಸೇವೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪಾಸ್ಟರ್ಸ್ಗಳನ್ನು, ಸುವಾರ್ತಿಕರುಗಳನ್ನು, ಅಪೊಸ್ತಲರುಗಳನ್ನು ಎಲ್ಲರನ್ನ ಕರ್ತನ ಕೈಗೆ ಒಪ್ಪಿಸಿಕೊಡುವ. ಹಾಲೆಲೂಯ. ಸಾಧಾರಣವಾಗಿ ಸಣ್ಣ ಸೇವೆ ಮಾಡ್ತಾಯಿದ್ರು. ಒಂದು ಕರಪತ್ರ ಕೊಡುವ ಸೇವೆ ಮಾಡ್ತಾಯಿದ್ರು. ಒಂದು ಪ್ರಾರ್ಥನಾ ಸೇವೆ ಎಲ್ಲೋ ಒಂದು ಮೂಲೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಸಹ ಅವರಿಗೆ ದೇವರ ಕೃಪೆ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೃಪಾ ಸಂಪನ್ನನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ದೇವ ಸೇವಕರುಗಳಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಯಾರಿಗೂ ಗೊತ್ತಿಲ್ಲದೆ ಎಲ್ಲೋ ಒಂದು ಮೂಲೆಯಲ್ಲಿ ಮೊಣಕಾಲಾಕಿಕೊಂಡು ಪ್ರಾರ್ಥನಾ ಸೇವೆ ಮಾಡ್ತಾಯಿದ್ರು ಸಹ ಅವ್ರನ್ನ ನೀವು ಲೆಕ್ಕಕ್ಕೆ ತಗೊಳ್ಳಿ ಕರ್ತನೆ. ಅವ್ರಿಗೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಇನ್ನೂ ಉತ್ತಮವಾಗಿ ತಮ್ಮ ಸೇವೆಯನ್ನು ನಿರ್ವಹಿಸಲಿಕ್ಕೆ ಬಲ ಕೊಡಿ ಕರ್ತನೆ. ಸುವಾರ್ಥ ಸೇವೆ ಮಾಡುವವರಿಗೆ ನಿಮ್ಮ ಬಲ ಕೊಡಿ ಸ್ವಾಮಿ. ಸೇವೆಗೆ ಸೂಕ್ತ ವಾತಾವರಣವನ್ನು, ಸನ್ನಿವೇಶಗಳನ್ನು ಒದಗಿಸಿಕೊಡಪ್ಪ. ಸಭಾ ಸೇವೆಗಳನ್ನು ನಡೆಸ್ತಿರುವಂಥ ಸೇವಕರುಗಳಿಗೆ, ಪಾಸ್ಟರ್ಸ್ಗಳಿಗೆ ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಕರ್ತನೆ. ನಿಮ್ಮ ದಯೆಯಿಂದ ಸೇವೆ ಇನ್ನೂ ಉತ್ತಮವಾಗಿ ನಡೆಯುವಂತೆ ಸಹಾಯ ನೀಡು. ಸೇವೆಗೆ ವಿರುದ್ಧವಾದ ಸೈತಾನ್ನ ಯೋಜನೆಗಳು, ಮನುಷ್ಯನ ತಂತ್ರ ಕುತಂತ್ರಗಳೆಲ್ಲ ನಿಷ್ಕ್ರಿಯ ಆಗಲಿ. ಹಾಲೆಲೂಯ. ಅಪಾಯಗಳಿಂದ, ಗಂಡಾಂತರಗಳಿಂದ ಸೇವಕರುಗಳನ್ನು ತಪ್ಪಿಸು ಸ್ವಾಮಿ. ಸೇವಕರ ಹಿತವನ್ನು ಬಯಸುವ ದೇವರೇ, ಸೇವಕರುಗಳನ್ನು ಸುರಕ್ಷಿತವಾಗಿ ನೀವು ಕಾಪಾಡಬೇಕಂತ ನಾವು ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಜೀಸಸ್. ಸೇವೆಯ ಅಗತ್ಯಗಳನ್ನು ಸಂಧಿಸು ಸ್ವಾಮಿ. ಥ್ಯಾಂಕ್ ಯು. ಕುಟುಂಬದ ಅಗತ್ಯಗಳು, ವೈಯಕ್ತಿಕ ಅಗತ್ಯಗಳು, ಸಭೆಯ ಅಗತ್ಯಗಳು, ಸೇವೆ ಅಗತ್ಯಗಳು ಎಲ್ಲವನ್ನು ಸಂಧಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕುಟುಂಬವಾಗಿ ಸೇವೆಯಲ್ಲಿ ನಿಲ್ಲಲಿಕ್ಕೆ ಸಹಾಯ ನೀಡು. ಮಕ್ಕಳು, ಹೆಂಡತಿ ಮಕ್ಕಳು
ಕರ್ತನೆ ಯಜಮಾನರಿಗೆ ನೀನು ಕೊಟ್ಟಂಥ ದರ್ಶನದೊಂದಿಗೆ ಕರ್ತನೆ ಭುಜ ಕೊಟ್ಟು ನಿಲ್ಲುವಂತೆ, ಕುಟುಂಬವಾಗಿ ಸೇವೆಯಲ್ಲಿ ನಿಲ್ಲುವಂತೆ ನೀನು ಸಹಾಯ ನೀಡು. ಅಂದು ಯೆಹೋಶುವನು ಹೇಳಿದನಲ್ಲ, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆ, ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಕುಟುಂಬವಾಗಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಿಲ್ಲುವಂತೆ ಸಹಾಯ ನೀಡಪ್ಪ. ಕುಟುಂಬದ ಅಗತ್ಯಗಳನ್ನು ಸಂಧಿಸು ಸ್ವಾಮಿ. ಯಾವ ಸೇವಕರು ಸಹ ವೈಯಕ್ತಿಕ ಅಗತ್ಯಗಳು, ಕುಟುಂಬದ ಅಗತ್ಯಗಳು ಸಂಧಿಸಲ್ಪಡದೆ ಇರಬಾರ್ದಪ್ಪ. ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಸೇವಕರ ಕುಟುಂಬಗಳ ಅಗತ್ಯಗಳು, ಮಕ್ಕಳ ಎಜುಕೇಷನ್ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಅವರ ಬೇಸಿಕ್ ನೀಡ್ಸ್ ವಿಷಯದಲ್ಲಿ ನಿನ್ನ ವಿಶೇಷ ದಯೆ, ನಿನ್ನ ಪ್ರಾವಿಷನ್ ಅವರಿಗೆ ಉಂಟಾಗಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಕೊಟ್ಟಿರುವಂಥ ದರ್ಶನವನ್ನು ನೆರವೇರಿಸಲಿಕ್ಕೆ ಕೃಪೆ ಕೊಡು. ಯಾವ ಸೇವೆಯನ್ನು ನಿರ್ವಹಿಸಲಿಕ್ಕಾಗಿ ನೀವು ಕರೆದಿದ್ದೀರೋ ಸ್ವಾಮಿ, ಆ ಸೇವೆಯನ್ನು ಮಾಡಿ ಮುಗಿಸ್ಲಿಕ್ಕೆ ನೀನು ಕೃಪೆಯನ್ನು ಕೊಡಪ್ಪ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವಕರುಗಳಿಗೂ ತಮ್ಮ ಕರ್ತನೆ ಕಾರ್ಯ, ತಮ್ಮ ದರ್ಶನ ಏನಿದೆ ಅದನ್ನು ನೆರವೇರಿಸಲಿಕ್ಕೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಹೇಳಿ ಕರ್ತನೆ ನಿನ್ನಿಂದ ಅಣಿಸ್ಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲವನ್ನು ಮಾಡಿ ಮುಗಿಸ್ಲಿಕ್ಕೆ ಕೃಪೆ ಕೊಡಪ್ಪ. ಸೇವೆಗೆ ಹೋಗುವ ಬರುವ ಮಾರ್ಗಗಳಲ್ಲಿ ಸೇಫ್ಟಿ, ಸೆಕ್ಯೂರಿಟಿ ಕೊಡಪ್ಪ. ಎಲ್ಲ ಅಂಧಕಾರ ದೊರೆತನದ ಕೃತ್ಯಗಳಿಂದ ನೀನು ತಪ್ಪಿಸಿ ಕಾಪಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸೇವೆಯ ಎಲ್ಲೆಗಳು ವಿಸ್ತಾರ ಆಗಲಿ. ಒಂದೊಂದು ಸೇವೆಯು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮವಾಗಿ ಕರ್ತನೆ ಎಲ್ಲ ದಿಕ್ಕಿನಲ್ಲೂ ಹರಡಿಕೊಳ್ಳಲಿ. ಒಂದೊಂದು ಸೇವೆಯಲ್ಲೂ ಕೂಡ ಇನ್ನೂ ಅನೇಕ ಅಂಗ ಸೇವೆಗಳು, ಅಂಗ ಸಭೆಗಳು ಎದ್ದೇಳಿ ಸ್ವಾಮಿ. ಥ್ಯಾಂಕ್ ಯು. ಸಹ ಸೇವಕರುಗಳು ಎದ್ದೇಳಿ ಸ್ವಾಮಿ. ಥ್ಯಾಂಕ್ ಯು. ಸೇವಕರ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ಲುವಂಥ ದೇವ ಜನರು ಎದ್ದೇಳಿ ಸ್ವಾಮಿ. ಸಭಾ ಸ್ತಂಭಗಳು ಎದ್ದೇಳಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಾವು ಕರ್ತನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವೆಗಳನ್ನು, ಸೇವಕರುಗಳನ್ನು ಮನಸಾರೆ ಆಶೀರ್ವದಿಸುತ್ತೇವೆ. ನಿಮ್ಮ ಆಶೀರ್ವಾದ ನೆಲೆಸಲಿ, ಸೇವೆಗಳು ವೃದ್ಧಿಯಾಗಲಿ. ಕರ್ತನಿನ ಬರೋಣಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಸಿದ್ಧ ಆಗಲಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಈ ದಿನಕ್ಕೆ ಬೇಕಾದ ನಿನ್ನ ನ್ಯೂ ಗ್ರೇಸ್ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಿ ಸ್ವಾಮಿ. ಈ ದಿನ ಕರ್ತನಿನ ಮಕ್ಕಳು ಕೈಗೊಳ್ಳುವ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಈ ದಿನ ಕೈಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೊಡು ಸ್ವಾಮಿ. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಕೃಪೆ ಕೊಡಪ್ಪ. ಈ ದಿನ ಕರ್ತನೆ ನಿನ್ನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಜಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವ ದಿನ ಅಂತ, ಈ ದಿನ ಹಾರುಷ್ಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಹೊಂದುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನು ಪ್ರತಿಯೊಬ್ಬರ ಸಂಗಡ ಇದ್ದು ನಡೆಸಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.